ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಕಡಲೆಕಾಯಿ ಚಟ್ನಿ ಹಾಗೂ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ 2 ಬೌಲು, ಇದರಲ್ಲಿ ನಾನು 2 ಬೌಲ್ ಅಳತೆಗೆ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಜರಡಿ ಮಾಡಿ ನೋಡಿ, ಎರಡು ಬೌಲ್ನಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾವು 4 ಜನಕ್ಕೆ ಮಾಡ್ಬೋದು. ಒಬ್ಬೊಬ್ಬರಿಗೆ 2 ರೊಟ್ಟಿ ಅಂದ್ರೂ 8 ರೊಟ್ಟಿ ಆಗುತ್ತೆ. ಮತ್ತು ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಕೊಳ್ಬೋದು. ಹಾಗೆ ಒಂದು ಸ್ವಲ್ಪ 1/4 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನ್ ಸಾಕು. ಹಾಗೆ ಕರಿಬೇವು, ಕೊತ್ತಂಬರಿ, 2ರಿಂದ 3 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಕೊತ್ತಂಬರಿನ ಕೂಡ ಈಗ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸಾಲ್ಟು ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಮತ್ತು ಎಣ್ಣೆನ ಸೇರಿಸ್ಕೊಂಡು ಹಾಕ್ಕೊಳ್ಬೇಕು. ನೀವು ಇದಕ್ಕೆ ಬಿಸಿನೀರಾದರೂ ಹಾಕ್ಕೊಳ್ಬೋದು, ಇಲ್ಲ ಕೋಲ್ಡ್ ವಾಟರ್ ಆದರೂ ಕೂಡ ಹಾಕ್ಕೊಳ್ಬೋದು. ರಾಗಿ ರೊಟ್ಟಿಲಿ ನಾವು ಬೇರೆ ಬೇರೆ ರೀತಿ ಮಾಡ್ಬೋದು. ಸೊ ಸ್ಟಾರ್ಟಿಂಗು ಯಾರ್ಯಾರು ಕಲಿತಾ ಇದ್ದೀರಾ ಅವರು ನಾನೀಗ ತೋರಿಸ್ಕೊಡ್ತೀನಿ, ಅದನ್ನು ಟ್ರೈ ಮಾಡಿ, ಬರುತ್ತೆ. ಆ್ಯಕ್ಚುಲಿ ನನಗೆ ಇದು ಉಂಡೆ ಕಟ್ಬಿಟ್ಟು ತಟ್ಟು ಮಾಡ್ತಾರಲ್ವ, ಅದು ಬರೋದೇ ಇಲ್ಲ. ಎಷ್ಟು ಕಷ್ಟಪಡ್ತೀನಿ, ಟ್ರೈ ಮಾಡ್ತಾನೇ ಇದ್ದೀನಿ. ಒಂದು ಸರಿ ಮುರಿದೋಗುತ್ತೆ, ಇಲ್ಲ ಒಂದೊಂದು ಸರಿ ಹಂಚ ಮೇಲೆ ಹಾಕಿ ಎತ್ತುವಾಗ ಇದಾಗುತ್ತೆ. ಅದನ್ನು ಬಾಳೆ ಎಲೆ ಮೇಲೆ, ಇಲ್ಲಾಂದರೆ ಬಟರ್ ಪೇಪರ್, ಆಯಿಲ್ ಪೇಪರ್ ಯಾವುದೆಲ್ಲಾದರೂ ತಟ್ಬೋದು. ಬಟ್ ನಂಗೆ ಅದು ಗೊತ್ತಿಲ್ಲ, ಈ ರೀತಿ ಮಾಡ್ತೀನಿ. ಈಗ ನಾನು ಕಲಿಸಿರೋ ಅಂಥ ರಾಗಿ ಹಿಟ್ಟನ್ನ ಒಂದು ಮೀಡಿಯಮಲ್ಲಿ ಕಲಿಸಿದ್ದೀನಿ. ನೀವು ಅದು ಸೌಟಲ್ಲಿ ಕೂಡ ಹಾಕೋಬೋದು, ದೋಸೆ ಥರ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೇಕಾಗುತ್ತೆ, ದೋಸೆ ಥರ ಹಾಕ್ಕೊಳ್ಬೇಕಂದ್ರೆ. ಈಗ ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ 1 ಬೌಲಲ್ಲಿ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. 3 ಪೀಸ್ ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಒಂದು 5 ಒಣಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗಿದೆ, ತುಂಬ ಜಾಸ್ತಿ ತಣ್ಣಗಲ್ಲ, ಒಂದು ಸ್ವಲ್ಪ ತಣ್ಣಗಾಗಿದೆ. ಹಾಗಾಗಿ ಇದನ್ನು ನಾನಿಲ್ಲಿ ಸಿಪ್ಪೆನ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಸಿಪ್ಪೆನ ಬಿಡಿಸಿಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ನಲ್ಲಿ ನಾವು ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಬೇಡೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದು ಒಂದು 3/4 ಭಾಗ ಅರ್ಧ ಭಾಗ ರುಬ್ಕೊಳ್ಬೇಕು. ಕಡಲೆ ಬೀಜನ ಲಾಸ್ಟಲ್ಲಿ ಹಾಕಬೇಕು. ಸ್ಟಾರ್ಟಿಂಗ್ ಹಾಕಿದ್ರೆ ನುಣ್ಣಗಾಗುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಮಾಡ್ಕೊಂಡಾಗ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೀರು ಹಾಕ್ಕೊಂಡು ನಾನಿಲ್ಲಿ ಒಂದು 3/4 ಭಾಗ ಗ್ರೈಂಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ನೀವು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಪ್ರಿಫರ್ ಮಾಡಲ್ಲ, ಅದು ಎದೆ ಉರಿ ಬರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕು ಕೂಡ ಅದು. ಹಾಗಾಗಿ ನಾನು ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ, ತುಂಬ ಮುಖ್ಯವಾದಾಗ ಮಾತ್ರ ಯೂಸ್ ಮಾಡ್ತೀನಿ. ಈಗ ನೋಡಿ 3/4 ಭಾಗ ಚಟ್ನಿ ರುಬ್ಬಾದ್ಮೇಲೆ ಕಡಲೆ ಬೀಜನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ಕಡಲೆ ಬೀಜ ಚಟ್ನಿ ರೆಡಿ ಆಗಿದೆ. ಇದಕ್ಕೆ ನಾವು ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಸೊ ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 1-2 ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವು. ಸ್ಟವ್ ಮೇಲೆ ನಾನೀಗ ಒಂದು ಒಗ್ಗರಣೆದು ಒಂದು ಪಾನ್ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಸಾಕು. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟ್ಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, 1 ಅಥವಾ 2 ಒಣಮೆಣಸಿನ್ಕಾಯಿ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಕರಿಬೇವನ್ನ ನಾನು ಒಂದು ಕಡ್ಡಿ ಕರಿಬೇವನ್ನ ಸಣ್ಣದಾಗಿ ಅದನ್ನು ಕೈಯಲ್ಲಿ ಹಾಗೆ ಮುರಿದು ಹಾಕ್ಕೊಳ್ತೀನಿ. ಸೊ ಇದು ಒಗ್ಗರಣೆಗೆ ಅಷ್ಟೇ. ಇದನ್ನು ಒಗ್ಗರಣೆ ಆದಮೇಲೆ ನಾವು ಇದನ್ನು ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದು ನಾನು ಫಸ್ಟು ಸ್ಟಾರ್ಟಿಂಗು 1-2 ಉಂಡೆ ಎತ್ತಿಟ್ಕೊಂಡಿದ್ದೆ ತಟ್ಟು ಮಾಡಿದ್ರೆ ಹೇಗಿರುತ್ತೆ ಅಂತ. ಸೊ ಬಟ್ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ, ಬಟ್ ಈ ಥರ ತಟ್ಟು ಮಾಡೋದು ಅಷ್ಟು ನೀಟಾಗಿ ಬರಲ್ಲ ನನಗೆ, ಅಷ್ಟು ಕನ್ಸಿಸ್ಟೆನ್ಸಿಯಾಗಿ. ಹೊಸದಾಗಿ ಯಾರು ರಾಗಿ ರೊಟ್ಟಿ ತಿನ್ನಬೇಕು ಅಂತ ಟ್ರೈ ಮಾಡ್ತಿದ್ರೆ ದಯವಿಟ್ಟು ಈ ರೀತಿ ತಟ್ಟು ಮಾಡೋದಕ್ಕೆ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಖಂಡಿತ ಅದು ಚೆನ್ನಾಗಿ ಬರಲ್ಲ. ಸುಮ್ಮನೆ ಈಗ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಕಲಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ, ಬರೀ ರಾಗಿನೂ ಹಾಕಿದ್ರೂ ಅಷ್ಟೇ ಅದೆಲ್ಲ ಮುರಿದೋಗುತ್ತೆ, ನೀಟಾಗಿ ಬರಲ್ಲ. ಹಾಗಾಗಿ ನಾವು ಈ ರೀತಿ ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಒಂದು 1/4 ಗಂಟೆ ಇಲ್ಲ 10 ನಿಮಿಷ ನೆನೆಸ್ಬಿಟ್ಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೊಳ್ಬೋದು, ಕಾಯಿ ತುರಿನೂ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಅಷ್ಟೇ ಹಾಕ್ಕೊಂಡಿರೋದು. ಇದೂ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ವಲ್ಪ ಜನ ಕಡಲೆಬೇಳೆ, ಉದ್ದಿನಬೇಳೆ ನೆನೆಸ್ಬಿಟ್ಟು ಕೂಡ ಅದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾರೆ, ಅದು ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿನೇ ತುಂಬ ವಿಧ ಇದೆ, ಎಷ್ಟು ಒಂದು ಡಿಫ್ರೆಂಟು. ಇದನ್ನು ನೀವು ರಾಗಿ ದೋಸೆ ಅಂತನಾದರೂ ಕರಿಬೋದು, ಇಲ್ಲ ರಾಗಿ ರೊಟ್ಟಿ ಅಂತನಾದರೂ ಕರಿಬೋದು. ಸೊ ನಾನಿಲ್ಲಿ ದೋಸೆನ ಹಂಚ ಮೇಲೆ ಈ ರೀತಿ ಎಳ್ಕೊಂಡು ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಸ್ವಲ್ಪನೇ ಹಾಕ್ಕೊಳ್ಳೋದು. ಆ್ಯಸ್ ಎ ಸೈನ್ಸ್ ಟೀಚರ್ ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಬಗ್ಗೆ ಜಾಸ್ತಿ ಗಮನ ಕೊಡ್ತೀನಿ. ಹಾಗಾಗಿ ಎಷ್ಟು ಸುಲಭವಾಗಿ ರಾಗಿ ರೊಟ್ಟಿ ಮಾಡ್ಬೋದು. ರಾಗಿ ರೊಟ್ಟಿ ಗೊತ್ತಿಲ್ಲದೆ ಇರೋರು ಕೂಡ ಮಾಡೋದಕ್ಕೆ, ಅವರು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಸೊ ಈಗ ರಾಗಿ ರೊಟ್ಟಿ ಕಡಲೆಕಾಯಿ ಚಟ್ನಿ ರೆಡಿ ಆಗಿದೆ. ಮತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕಮೆಂಟ್ ಮಾಡೋದು, ಹಾಗೆ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಗೊತ್ತಿದ್ರೆ ಅದನ್ನು ಕೂಡ ಹೇಳಿ, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.